ಡಿಸ್ಟರ್ಬೆನ್ಸ್. ಇವು ಮಾತಾಡ್ತಾವೆ ಇವು. ಹಾಯ್ ಹಾಯ್ ನೋಡಿ, ಇದೆಲ್ಲ ಮಂಜು ಫುಲ್ಲಾಗಿ ಮಣ್ಣು ನೋಡಿ ಎಷ್ಟು ಇದಾಗಿದೆ. ಮುಳ್ಳಲ್ಲೂ ನಾವು ಕಾಲಿಕ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಆಮೇಲೆ ಗಿಡ ಮರಗಳೆಲ್ಲ ನೋಡಿ, ಬೆಂಗಳೂರಲ್ಲಿ ಇಷ್ಟು ಮಜಾನೇ ಸಿಗಲ್ಲ. ಊರ್ ಕಡೆ ಬಂದ್ಬಿಟ್ರೆ ಕಡ್ಡಿ ಕೈಗೆ ಎತ್ಕೊಂಡು ಆಟ ಆಡ್ಕೊಂಡಿರ್ಬೋದು. ನೋಡಿ ನಿಮ್ಗೆ ಈ ತರ ಕಡ್ಡಿಗಳು ಊರ್ ಕಡೆನೆ ಸಿಗೋದು. ನೋಡಿ ಅಲ್ಲೆಲ್ಲ ಇರುತ್ತಲ್ವಾ, ಅವೆಲ್ಲ ಇದ್ರಲ್ಲಿ ಸಿಗೋದು. ಜೋಳಕಾಯಿ ಕಡ್ಡಿ ಎಲ್ಲ ಸಿಗುತ್ತೆ ನೋಡಿ ನಿಮಗೆ. ಅವಳು ಖುಷಿ ನೋಡಿ, ಅವಳು ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟವಳೆ. ಇವತ್ತು ಟೆಸ್ಟ್ ಇದೆ, ಟೆಸ್ಟ್ನು ಬಿಟ್ಬಿಟ್ಟು ಬಂದ್ಬಿಟ್ಟವಳೆ ಇಲ್ಲಿ ಎಂಜಾಯ್ ಮಾಡೋಕ್ಕೆ. ಅವಳಿಗೆ ಊರು ಅಂತ ಅಂದರೆ ಊರಲ್ಲೇ ಬಿದ್ದಿರ್ತಾಳೆ. ನನಗೆ ಊರಂದರೆ ತುಂಬ ಇಷ್ಟ. ನಮ್ಮ ಅಪ್ಪ ಅಮ್ಮಂಗೆ ಇಷ್ಟನೋ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಈ ಹಳ್ಳಿ ಕಡೆ. ಈ ಪಾಪು ನೋಡಿ, ಹಾಯ್ ಹೇಳು. ಹಾಯ್. ಇವಳ ಹೆಸರು ವರ್ಷ ಅಂತ. ನಾವು ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೀವಿ ನಮ್ಮ ಅಮ್ಮನ ಜೊತೆ. ಅದಕ್ಕೋಸ್ಕರ ಈ ವಿಡಿಯೋನ ಪ್ಲಾನ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆ ಉಳ್ಮೆದೆ ಎಲ್ಲ ಚೆನ್ನಾಗಿದೆ, ಈ ಕಡೆದು ಆ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ. ನಿಮಗೆ ಇಷ್ಟ ಆದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನೆಲ್ಲ ನೋಡಿ, ಈ ಮಣ್ಣು, ಈ ಗಿಡ, ಈ ಕಲ್ಲುಗಳು ನೋಡ್ರಿ. ಒಂದು ಕಲ್ಲಲ್ಲಿ ಲಗೋರಿ ಆಡೋದಕ್ಕೆ ಬೆಂಗಳೂರಲ್ಲಿ ಯಾವ ಥರ ಸಿಗ್ತಿದ್ಯಾ? ಲಗೋರಿ ಮತ್ತು ಚೆಸ್ ಆಡೋದಕ್ಕೆಲ್ಲ ಇದಕ್ಕೆ ಸಿಗುತ್ತೆ. ವಾಲಿಬಾಲ್ ಆಡೋದಕ್ಕೆ ಇಲ್ಲಿ ಇದು ಜಾಗ ಆದರೂ ಇದೆಯಾ ನೋಡಿ. ಇದೆಲ್ಲ ಈ ಥರ ಇದ್ದಾಗಲೇ ಹೋಗ್ಬೇಕು. ಐಸ್ ಸ್ಕೇಟಿಂಗ್ ಎಲ್ಲ ಇರುತ್ತೆ, ಸ್ಕೇಟಿಂಗೂ ಮಾಡ್ಬೋದು. ಸ್ಕೇಟಿಂಗ್ ಬೂಟ್ಸ್ ಎಲ್ಲ ತಗೊಂಡು ಸ್ಕೇಟಿಂಗೂ ಮಾಡ್ಬೋದು. ನಿಮಗೆ ಊರು ಇಷ್ಟ ಆದರೆ ನೀವೇ ಊರನ್ನ ನೋಡ್ಕೋಬೋದು. ಎಷ್ಟು ಚೆನ್ನಾಗಿದೆ ನಮ್ಮೂರು. ನಮ್ಮೂರ ಹೆಸರು ಹುಲಿವಸಂದ್ರ ಅಂತ. ಹುಲಿವಸಂದ್ರ ಆ ಕಡೆ ಎಷ್ಟು ಯಾವತ್ತೂ ಈ ಥರ ಈ ಮಂಜು ಇಷ್ಟು ಹೊತ್ತು ಬಿದ್ದಿಲ್ಲ. ಆಗಲೇ 8:30 ಆಗಿರ್ಬೋದು, ಇನ್ನೂ ಹೋಗಿಲ್ಲ ಈ ಮಂಜು, ಇನ್ನೂ ಜಾಸ್ತಿ ಆಗ್ತಿದೆ. ಯಾರು ಗಿಡ ಮರಗಳೆಲ್ಲ ಕಾಣಿಸ್ತಾ ಇಲ್ಲ ನೋಡಿ. ಇದು ಮಾತ್ರ ಕಾಣಿಸ್ತಿದೆ. ಮಣ್ಣು ನಾವು ಎಲ್ಲಿ ನಿಂತ್ಕೊಂತೀವಿ ಅಷ್ಟಕ್ಕೆ ಮಾತ್ರ ಕಾಣಿಸುತ್ತೆ. ನಿಮಗೆ ಇದು ನಿಮಗೆ ಇಷ್ಟ ಆದರೆ ನೀವು ಊರಲ್ಲಿ ಬಂದಿರ್ಬೋದು. ನಿಮಗೆ ಎಷ್ಟು ಇಷ್ಟನೋ ಅಷ್ಟರಲ್ಲೂ ಮಾಡ್ಬೋದು ನೀವು. ನಿಮಗೆ ನೋಡಿ, ನಿಮಗೆ ಈ ಹೂವು, ಈ ಗಿಡ, ಈ ಮರ, ಆ ಬೆಟ್ಟಗಳು ಊರಲ್ಲೇ ಸಿಗೋದು. ಮಳವಳ್ಳಿಲಿ ಎಲ್ಲ ಕಡೆ ಸಿಗುತ್ತೆ. ಚಿಕ್ಕ ಕಲ್ಲಂಗಡಿ ಇರೋದ್ರಿಂದ ಎಷ್ಟು ಇರುವೆಗಳು ಬರ್ತಿದ್ದಾವೆ. ಇನ್ನು ಎಷ್ಟು ದೊಡ್ಡದು ಇರಬೇಕಾದ್ರೆ ಅದು ಎಷ್ಟು ಇರ್ತದೋ ಏನೋ. ಬನ್ನಿ ನಮ್ಮ ಉಲ್ಮೆನೆ ತೋರಿಸ್ತೀನಿ ನೋಡಿ. ಇದೆ ನಮ್ಮ ಉಲ್ಮೆಗೆ. ಇಲ್ಲೆಲ್ಲ ಹತ್ರ ಗಿರ್ಬ ಬಂದ್ರೂ ಈಗ ಅದರಲ್ಲೇ ಸೇರ್ಕೊಂಡಿರ್ತವೆ. ಯಾರು ಮನುಷ್ಯರು ಬಂದರೆ ಹಾಗೆ ಎಳ್ಕೊಬಿಡ್ತಾರೆ. ಇದೆಲ್ಲ ರಾಗಿ ಕಣ ಅನ್ಸುತ್ತೆ. ಇದೆಲ್ಲ ನೋಡಿ, ನಾವು ಇಲ್ಲಿಂದನೇ ರಾಗಿನೆಲ್ಲ ಬಡ್ಕೊಂಡು ಮನೆಗೆ ತಗೊಂಡೋಗ್ತೀವಿ. ಮನೆಗೆ ತಗೊಂಡೋಗ್ಬಿಟ್ಟು ಅದರಲ್ಲಿ ಮುದ್ದೆ ಎಲ್ಲ ಮಿಲ್ ಮಾಡಿಸ್ಕೊಂಡ್ಬಂದು ಇದರಲ್ಲಿ ಇದು ರಾಗಿನಲ್ಲಿ ಅನ್ಕೊಳ್ಳಿ. ಎಲ್ಲ ಕಡೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ. ಈ ಪ್ಲೇಸ್ ಅಂತೂ ನಿಮಗೆ ಯಾವತ್ತೂ ಸಿಗೋದೇ ಇಲ್ಲ, ಗೊತ್ತಾಯ್ತಾ? ನಿಮಗೆ ಬೇಕಾದವು ಎಲ್ಲ ಇಲ್ಲೇ ಸಿಗುತ್ತೆ. ಬಂದು ನಮ್ಮೂರಿಗೆ ಬಂದು ನೋಡ್ಕೊಳ್ಳಿ ಒಂದ್ಸತಿ, ಓಕೆನಾ? ನೋಡಿ, ಇವಾಗ ಸ್ವಲ್ಪ ಮಂಜು ಕಡಿಮೆ ಆಗ್ತಿದೆ. ಇಲ್ಲಿ ನಮ್ಮ ತಾತ ಇಲ್ಲಿ ಹೊಲದನ ಕಟ್ಟಾಕಿದ್ದಾರೆ ನೋಡಿ. ನಮ್ಮ ಎಮ್ಮೆ, ಅದು ನಮ್ಮ ಹಸು. ನಾವು ಬನ್ನಿ, ನಿಮಗೆ ನಾವು ದನಿನ ಕಟ್ಗೆ ತೋರಿಸ್ತೀವಿ. ಚಪ್ಪಲಿ ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಮೊದಲು ನಮ್ಮ ಮನೆ ಆಗಿತ್ತು. ಇವಾಗ ನಾವಿದನ್ನು ದನಿನ ಕೊಟ್ಟಿಗೆ ಮಾಡಿದ್ದೀವಿ. ಆದರೂ ಹಳ್ಳಿಗಳ ಕಡೆ ಸಿಟಿ ಥರ ಮನೆಗಳಿರಲ್ಲ. ಇದು ಒಂದು ಹಾಲು ನಮ್ಮದು ನೋಡಿ. ಇದೆಲ್ಲ ಇದನ್ನು ನಿಮ್ಗೆ ಗೊತ್ತಿರ್ಬೋದು, ವಾಡೆ ಅಂತಾರೆ. ಇದು ಹಳ್ಳಿಗಳ ಕಡೆ ಇದಕ್ಕೆಲ್ಲ ರಾಗಿ ಹಾಕ್ತಿದ್ರು ಮೊದಲು. ಹಳೆ ಕಾಲದ ಮಡಿಕೆ. ಇದು ನಮ್ಮದು ಅಡುಗೆ ಮನೆ. ನಾವು ಸಣ್ಣವರಿದ್ದಾಗ ನಮ್ಮ ತಾತ, ನಮ್ಮ ಮುತ್ತಾತ ಅವರೆಲ್ಲ ಇದ್ದಿದ್ದು.
ಆದರೆ ಇವಾಗಿದು ಹಾಡುಗಳ ಮನೆ ಆಗೈತೆ. ಮಾಡಿನ ಕೊಕ್ಕೆ ಬನ್ನಿ, ನಾ ಮಾಡಿನ ಕೊಕ್ಕೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಹಾಡು ಇದೆಲ್ಲ ಉಳಿದಿರುತ್ತೆ. ಇವಕ್ಕೆ ಬೇಕಾದಾಗೆಲ್ಲ ತಿನ್ಕೋತವೆ. ನೋಡಿ ಎಷ್ಟು ಭಯ ಆಗುತ್ತೆ ಇವಕ್ಕೆಲ್ಲ. ನಾನು ಬಂದ್ಬಿಟ್ರೆ ಎಷ್ಟು ಭಯ ಆಗುತ್ತೆ ಕಡ್ಡಿ ತಗೊಂಡು. ನೋಡಿ, ಒಂದು ಹಗ್ಗೆ ನಿಂತ್ಕೊಂಡಿದೆ, ಸೂಪರು. ನಮ್ಮನ್ನೇ ನೋಡ್ತಾವೆ ಎಲ್ಲರೂ ಎಲ್ಲ. ನನ್ನನ್ನ ನೋಡ್ತಿದ್ದಾರೆ. ಯಾವಾಗ ಬಂದು ಅದೇ ಕೊಟ್ಬಿಡ್ತಾಳೆ ಅಂತ ನನ್ನ ನೋಡ್ತಾ ಇದ್ದಾರೆ ಸ್ವಲ್ಪ ಜನ. ಇಲ್ಲೆಲ್ಲ ಮಿಕ್ಕಿದವು. ಅಲ್ಲಿ ನೋಡಿ, ಅದು ನಮ್ಮದು ದೇವ್ರಿದು ವಾತ. ಅದು ಇನ್ನೊಂದು ಏನೋ ತೀರ್ಕೊಂಡ್ಬಿಟ್ಟೈತೆ ಅನ್ಸುತ್ತೆ. ನೋಡಿ, ನಿಮ್ಗೆ ಇದೆಲ್ಲ ಸಿಗ್ಬೋದು. ಇವಾಗ ಒಂದು 9 ಗಂಟೆ ಆಗೈತೆ. ಈಗ ಆಲ್ಮೋಸ್ಟ್ ಅನ್ನೋಕ್ಕಿಂತ ಒಂದು ಚೂರು ಕಮ್ಮಿ ಆಗೈತೆ ಮಂಜು ಬೀಳೋದು. ನೋಡ್ತಾ ಇದ್ದೀರಲ್ಲ, ಇವಾಗ ಎಲ್ಲ ಕಡೆ ಕಾಣಿಸ್ತೈತೆ. ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ. ಇನ್ನು ನೋಡಿ, ಇನ್ನು ಬೀಳ್ತಾನೆ ಐತೆ. ಇಲ್ಲಿ ನೋಡಿ, ಹಳ್ಳಿ ಲೈಫ್ ಎಷ್ಟು ಕಷ್ಟನೋ ಅಷ್ಟು ನೆಮ್ಮದಿ ಇರುತ್ತೆ.